ನಮಸ್ಕಾರ ಕನ್ನಡಿಗರೇ. ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗನಿಗೆ ಫ್ಲೈಟ್ ಜರ್ನಿ ಅನ್ನೋದು ಕನಸಾಗಿರುತ್ತೆ. ಅಂತ ಕನಸು ಇವತ್ತು ನನಸಾಗೋ ಟೈಮ್ ಬಂದಿದೆ. ಜೀವನದಲ್ಲಿ ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಅರ್ಥ ಆಯ್ತು ಅನ್ಸುತ್ತೆ. ಗುರು, ನಾವು ಹೋಗ್ತಿರೋದು ಬೆಂಗಳೂರಿಂದ ಒರಿಸ್ಸಾದಲ್ಲಿರೋ ಭುವನೇಶ್ವರ್ ಏರ್ಪೋರ್ಟ್ಗೆ. ಅಲ್ಲಿ ನಮಗೆ ವಂಡರ್ಲಾದಲ್ಲಿ ಒಂದು ಕೆಲಸ ಬಂದಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಂಗೆ ಜೋಶಲ್ಲಿ ಒಂದು ವಿಡಿಯೋ ಮಾಡಿಕೊಂಡೆ ನಂದು. ಇಲ್ಲಿ ಒಂದು ಕಾಫಿ ಬಂದಿನೇ 200 ರೂಪಾಯಿ. ಆ 200 ರೂಪಾಯಿಗೆ ನಾವೆಲ್ಲ 3 ಹೊತ್ತು ಊಟನೇ ಮಾಡ್ಕೊಂಡ್ಬಿಡ್ತೀವಿ ಔಟ್ಸೈಡು. ಅಂದಾಗೆ ಫ್ಲೈಟ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ವಿ. ಬ್ಯಾಂಗ್ಳೂರಿಂದ ಒರಿಸ್ಸಾಗೆ 1450 ಕಿಲೋಮೀಟರ್ ಇದೆ. 2 ಅವರ್ ಜರ್ನಿ ಆಗುತ್ತೆ. ಫ್ಲೈಟ್ ಟಿಕೆಟ್ ಎಷ್ಟಾಗುತ್ತೆ ಅಂದರೆ ನಿಮಗೆ ಬ್ಯಾಂಗ್ಳೂರಿಂದ ಒರಿಸ್ಸಾಗೆ 7500 ರೂಪಾಯಿ ಒಬ್ಬರಿಗೆ. ಸ್ವಲ್ಪ ಹೊತ್ತು ಕಾದ್ಮೇಲೆ ನಮ್ಮ ಫ್ಲೈಟ್ ಬಂತು, ನಾವು ಒಳಗಡೆ ಹೋದ್ವಿ. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಫ್ಲೈಟು ಟೇಕ್ ಆಫ್ ಆಗೋದು ವಿತ್ ಸೌಂಡ್ ಕೊಡ್ತೀನಿ, ಫೀಲ್ ಮಾಡಿ. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲಾಡಿ ನೇರಳೆ ಬಂಡಿಗೆ ಬಂದ್ಬಿಡ್ತು ಕಂಡ್ರು. ನನ್ ಬಿಟ್ಬಿಟ್ರು, ನಾನು ಹೋಗ್ತೀನಿ. ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿ ಏರ್ಪೋರ್ಟಿಂದ 29 ಕಿಲೋಮೀಟರ್ ದೂರದಲ್ಲಿರೋ ವಂಡರ್ಲಾಗೆ ಕ್ಯಾಬ್ ಮಾಡ್ಕೊಂಡು ಬಂದ್ವಿ. ಎಂಟ್ರಿ ಆಗ್ತಿದ್ದಂಗೆ ವಿಸಿಟರ್ಸ್ದು ID ಕಾರ್ಡ್ ಕೊಟ್ಟು ಕಳಿಸಿದ್ರು ಒಳಗಡೆ. ಬಂದು 2 ದಿನ ಆಗಿದೆ, ಇನ್ನೂ ನಮ್ಮ ಕೆಲಸನೇ ಸ್ಟಾರ್ಟ್ ಆಗಿಲ್ಲ. ಸುಮ್ಮನೆ ಓಡಾಡ್ಕೊಂಡು ತಿರ್ಗಾಡ್ಕೊಂಡು ತಿನ್ಕೊಂಡಿದ್ದೀವಿ. ನೋಡಿ, ವಂಡರ್ಲಾ ಇಲ್ಲಿ ಇನ್ನೂ 4 ತಿಂಗಳಾಗಿದೆ ಅಷ್ಟೇ ಸ್ಟಾರ್ಟಾಗಿ. ಇಲ್ಲೇ ಕೆಲಸಕ್ಕೆ ಬಂದಿರೋದು. ಗಾಯ್ಸ್, ಇಲ್ಲಿ ಮ್ಯಾಟ್ರ್ ಏನಂದ್ರೆ ಸೂರ್ಯ ಬಂದು ಈ ಸೈಡ್ ಹುಟ್ಟೋದು. ನೋಡಿ, ಇಲ್ಲಿದೆ, ಈ ಸೈಡ್ ಹುಡ್ತಾರೆ. ನಮ್ಮ ಬೆಂಗಳೂರು ಬಂದಿರೋದು ಈ ಕಡೆ. ಆದ್ದರಿಂದ ನಮಗೆ ಸ್ವಲ್ಪ ವೆದರ್ ಚೆನ್ನಾಗಿರುತ್ತೆ ಬೆಂಗಳೂರಲ್ಲಿ. ಇಲ್ಲಿ ಫುಲ್ಲು ಸೆಕೆ. ಈ ಥರ ವೆದರ್ ಕಂಡೀಷನ್ ಮಳೆ ಬರೋ ಥರ ಇದ್ರೂ ಫುಲ್ಲು ಸೆಕೆ ಇರುತ್ತೆ ಇಲ್ಲಿ. ನಮಗೆಲ್ಲ ಗೊತ್ತಾಗೋಯ್ತು ಆಯಿತಾ. ಫುಲ್ಲು ಸೆಕೆ ಇರೋದ್ರಿಂದ ನಮಗೆ ಇಲ್ಲಿ ಸ್ವಲ್ಪ ಸೆಟ್ ಆಯ್ತಿಲ್ಲ. ಅಡ್ಜಸ್ಟ್ ಫ್ಯಾನ್ ಹತ್ರ ಇದ್ದರೆ ಸ್ವಲ್ಪ ಪರವಾಗಿಲ್ಲ ಅನ್ಬೋದು. ಇಲ್ಲೇ ನಮಗೆ ಒಂದು 5 ದಿನ ಕೆಲಸ ಇತ್ತು. ಕೆಲಸ ಎಲ್ಲ ಮುಗಿಸ್ಕೊಂಡು ಏರ್ಪೋರ್ಟ್ ಕಡೆ ಹೋದ್ವಿ. ನಾವು ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಕ್ಯಾಬ್ ಬುಕ್ ಮಾಡಿಕೊಂಡು ಏರ್ಪೋರ್ಟ್ ಕಡೆ ಹೋದ್ವಿ. ಏರ್ಪೋರ್ಟ್ಗೆ ಬಂದು ರೀಚ್ ಆದ್ವಿ. ಇನ್ನೊಂದೇನೆಂದರೆ, ನಾವು ನಿನ್ನೆ ನೈಟು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದು. ಅವೈಲೇಬಿಲಿಟಿ ಕಮ್ಮಿ ಇರೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಇದ್ದು. ಆದ್ದರಿಂದ ನಮಗೆ 11500 ರೂಪಾಯಿ ಆಯಿತು ಒಬ್ಬರಿಗೆ ಟಿಕೆಟ್ ಬಂದು. ಫ್ಲೈಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಫ್ಲೈಟ್ ಬಂತು. ಫ್ಲೈಟ್ ಹತ್ಕೊಂಡು ನಮ್ಮ ಸೀಟ್ ಹುಡ್ಕೊಂಡು ನಾವು ಕೂತ್ಕೊಂಡ್ವಿ. ನೈಟ್ ಟೈಮಲ್ಲಿ ಫ್ಲೈಟಿಂದ ಕೆಳಗಡೆ ನೋಡೋಕ್ಕೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ಆ ವ್ಯೂನ ಎಂಜಾಯ್ ಮಾಡಿಕೊಂಡು ಹೋದ್ವಿ ನಾವು. ಏಳುವರೆಗೆ ಫ್ಲೈಟು ಟೇಕ್ ಆಫ್ ಆಗಿದ್ದು ಅಲ್ಲಿ ಒರಿಸ್ಸಾದಲ್ಲಿ. ಬ್ಯಾಂಗ್ಳೂರಿಗೆ 9:30ಗೆ ಬಂದ್ವಿ ನಾವು. ಬ್ಯಾಂಗ್ಳೂರು ಏರ್ಪೋರ್ಟ್ನಲ್ಲಿ ಎಕ್ಸಿಟ್ ಆಗಬೇಕಾದ್ರೂ ಚೆನ್ನಾಗಿದೆ ಎಲ್ಲ ನೋಡೋಕ್ಕೆ. ಎಲ್ಲ ನೋಡಿಕೊಂಡು ಎಕ್ಸಿಟ್ ಆದ್ವಿ. ಎಕ್ಸಿಟ್ ಆಗಿ BMTC ಬಸ್ಸಲ್ಲಿ ಹೋಗೋಣ ಅಂತ ಬಸ್ ಸ್ಟಾಪಿಗೆ ಬಂದ್ವಿ. ಸರಿ ಗುರು, ನನ್ನ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸು ಹಿಂಗಿತ್ತು, ಚೆನ್ನಾಗಿತ್ತು. ನಾನಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಏನಾದರೂ ಸ್ಪೆಷಲ್ ಆಗಿರೋದು ತೊಗೊಂಡ್ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. Your attention please. Here we meet once again.